ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ನಟ ದುನಿಯಾ ವಿಜಯ್ ಮತ್ತು ಪತ್ನಿ ಇಬ್ಬರು ಇವತ್ತು ಮುಖಾಮುಖಿಯಾಗಿದ್ರು. ಮಧ್ಯಸ್ಥಿಕೆದಾರರ ಮುಂದೆ ಹಾಜರಾಗಿ ಕೌನ್ಸಿಲಿಂಗ್ ಪಡೆದ್ರು. ಸುಮಾರು 2 ಗಂಟೆಗಳ ಕಾಲ ನಡೆದ ಸಂಧಾನ ಕಾರ್ಯ ಕೊನೆಗೂ ವಿಫಲವಾಯಿತು. ನಟ ದುನಿಯಾ ವಿಜಯ್ ಡೈವೋರ್ಸ್ ಪ್ರಕರಣ, ಮಧ್ಯಸ್ಥಿಕೆ ಕೇಂದ್ರದಲ್ಲಿ ಸಂಧಾನ ಯತ್ನ, ಪತಿಯೇ ದೇವರು ಅಂದ್ರು ನಾಗರತ್ನ. ನಟ ದುನಿಯಾ ವಿಜಯ್ ಡೈವೋರ್ಸ್ ಪ್ರಕರಣ ಇವತ್ತು ವಿಚಾರಣೆಗೆ ಬಂದಿತ್ತು. ಬೆಂಗಳೂರಿನ ಮಧ್ಯಸ್ಥಿಕೆ ಕೇಂದ್ರದಲ್ಲಿ ಪತಿ ಪತ್ನಿ ಇಬ್ಬರು ಮಧ್ಯಸ್ಥದಾರರ ಮುಂದೆ ಹಾಜರಾಗಿದ್ರು. ಕೌನ್ಸಿಲರ್ ಶೋಭಾ ಪಾಟೀಲ್ ವಿಜಯ್ ಮತ್ತು ಪತ್ನಿ ನಾಗರತ್ನರಿಗೆ ಸುಮಾರು 2 ಗಂಟೆ ಕಾಲ ಕೌನ್ಸಿಲಿಂಗ್ ಮಾಡಿದ್ರು. ಪತಿ ಪತ್ನಿ ಇಬ್ಬರನ್ನೇ ನೇರ ಮಾತಾಡುವಂತೆ ಕೌನ್ಸಿಲರ್ ಶೋಭಾ ಪಾಟೀಲ್ ಸೂಚನೆ ನೀಡಿದ್ರು. ಆದ್ರೆ ಇಬ್ಬರು ಮಾತನಾಡಲೇ ಇಲ್ಲ. ವಿಜಯ್ ಪತ್ನಿ ನನಗೆ ಪತಿಯೇ ದೈವ ಸಮಾನ, ನನ್ನಿಂದ ತಪ್ಪಾಗಿದ್ರೆ ತಿದ್ದಿಕೊಳ್ಳುವೆ ಅಂದ್ರು. ಆದ್ರೆ ಕ್ಷುಲ್ಲಕ ಕಾರಣಕ್ಕೆ ನನ್ನ ಹೆಂಡತಿ, ನನ್ನ ಮಕ್ಕಳು ಮತ್ತೆ ತಾಯಿಗೆ ಕಿರುಕುಳ ನೀಡುತ್ತಲೇ ಇರ್ತಾಳೆ. ಹೀಗಾಗಿ ನನಗೆ ಆಕೆಯೊಂದಿಗೆ ಜೀವಿಸಲು ಸಾಧ್ಯವಿಲ್ಲ ಅಂತ ವಿಜಯ್ ಕಡ್ಡಿ ಮುರಿದಂತೆ ಹೇಳಿದ್ರು. ಹೀಗಾಗಿ ಜಂಟಿ ಕೌನ್ಸಿಲಿಂಗ್ ಫಲ ನೀಡಲಿಲ್ಲ. ಇವತ್ತು ಮೀಡಿಯೇಷನ್ಗೆ ಇಬ್ರು ಅಪಿಯರ್ ಆಗಿದ್ರು, ವಿಜಯ್ ಮತ್ತೆ ನಾಗರತ್ನವರು. ಇವತ್ತು ಮೀಡಿಯೇಟರು ಇಬ್ಬರನ್ನ ಜಾಯಿಂಟ್ ಸೆಷನ್ ಮಾಡಿದ್ದಾರೆ. ಜಾಯಿಂಟ್ ಸೆಷನ್ ಮಾಡಿ ಈಗ ನೆಕ್ಸ್ಟ್ ಇಂಡಿವಿಜುವಲ್ಲು ಒಬ್ಬರನ್ನ ಸಪರೇಟ್ ಆಗು ಕೇಳಿದ್ದಾರೆ. ನಂತರ ಈಗ 18th 10:45ಗೆ ಡೇಟ್ ಕೊಟ್ಟಿದ್ದಾರೆ. ಅವತ್ತು ವಿಜಯ್ ಅವ್ರನ್ನ ಸಿಂಗಲ್ ಆಗಿ ಪರ್ಸನಲ್ ಆಗಿ ಸೆಷನ್ ಮಾಡ್ತಾರೆ. ಆದ್ರೂ ಕೌನ್ಸಿಲರ್ ಶೋಭಾ ವಿಜಯ್ ಪತ್ನಿ ನಾಗರತ್ನರಿಗೆ ಪ್ರತ್ಯೇಕವಾಗಿ ಕೌನ್ಸಿಲಿಂಗ್ ನೀಡಿದ್ರು. ಬಳಿಕ ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಿದ್ರು. ಅಂದು ವಿಜಯನ್ನ ಕೌನ್ಸಿಲಿಂಗ್ಗೆ ಬರುವಂತೆ ಸೂಚನೆ ನೀಡಿದ್ರು. ಒಟ್ನಲ್ಲಿ ವಿಜಯ್ ಡೈವೋರ್ಸ್ ಪ್ರಕರಣದ ಮೊದಲ ಸುತ್ತಿನ ಸಂಧಾನ ಯತ್ನ ವಿಫಲವಾಗಿದೆ. ಮುಂದೆ 2ನೇ ಸುತ್ತಿನ ಕೌನ್ಸಿಲಿಂಗ್ ಬರ್ತಾರಾ, ಸಂಧಾನ ಆಗುತ್ತಾ, ಕಾದು ನೋಡಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಂಜು ಜೊತೆ ಮಾರುತಿ ಪಾವಗಡ, ಸುವರ್ಣ ನ್ಯೂಸ್. ಫೇಸ್ಬುಕ್ನಿಂದ ಯಾರಿಗೆ ಎಷ್ಟು ಒಳ್ಳೆಯದಾಗಿದೆಯೋ ಗೊತ್ತಿಲ್ಲ, ಆದರೆ ಇವತ್ತಂತೂ ಹುಡುಗಿಯರಿಗೆ ಫ್ಲೈನ್ ಕಿಸ್ ಕೊಡ್ತಿದ್ದವರಿಗೆ ಭಾರಿ ಕೆಟ್ಟದಾಗ್ಬಿಟ್ಟಿತ್ತು. ಹಾಗಾದ್ರೆ ಏನ್ ಸ್ಟೋರಿ, ಬನ್ನಿ ನೋಡೋಣ. ಬುಲ್ಬುಲ್ ಮಾತಾಡಕ್ಕಿಲ್ವಾ? ಈ ಫೋಟೋದಲ್ಲಿರೋ ಇವರು ರಂಜಿತ್ ಕುಮಾರ್ ಮತ್ತು ಲೋಹಿತ್ ಕುಮಾರ್. ಫೇಸ್ಬುಕ್ನಲ್ಲಿ ಇವರ ಫೋಟೋ ನೋಡಿದವರೆಲ್ಲ ಮಂಗಳಾರತಿ ಎತ್ತಿದ್ರು, ಛೀ ಥೂ ಅಂತ ಕಾಮೆಂಟ್ ಮಾಡಿದ್ರು. ಆದ್ರೆ ಪೊಲೀಸರು ಮಾತ್ರ ಸುಮ್ಮನೆ ಇದ್ರು. ಕೊನೆಗೆ ರಾಜ್ಯಸಭಾ ಸಂಸದ ರಾಜೀವ್ ಚಂದ್ರಶೇಖರ್ ಇವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಿ, ಇವರಿಬ್ಬರಿಗೂ ತಕ್ಕ ಪಾಠ ಕಲಿಸಬೇಕೆಂದು ಒತ್ತಾಯಿಸಿದರು. ಆಗ ಎಚ್ಚೆತ್ತುಕೊಂಡ ಪೊಲೀಸರು ಕೊನೆಗೂ ಇವರ ವಿರುದ್ಧ ಕ್ರಮ ಕೈಗೊಂಡಿದ್ದಾರೆ. ಬುಲ್ಬುಲ್ ಮಾತಾಡಕ್ಕಿಲ್ವಾ? ಇಷ್ಟಕ್ಕೂ ಆಗಿದ್ದು ಏನಂದ್ರೆ, ಕಳೆದ ಶನಿವಾರ ಸಂಜೆ 4 ಗಂಟೆಯಲ್ಲಿ ಕೋರಮಂಗಲ 3ನೇ ಬ್ಲಾಕ್ನಲ್ಲಿ ಬೈಕ್ ಮೇಲೆ ಹೋಗ್ತಿದ್ದ ಇವರಿಬ್ಬರು ರಸ್ತೆ ಬದಿ ಕಂಡ ಹುಡುಗಿರಿಗೆ ಫ್ಲೈಯಿಂಗ್ ಕಿಸ್ ಕೊಡ್ತಿದ್ರು. ಅದನ್ನ ಪ್ರಶ್ನಿಸಿದ ಅಕ್ಷಯ್ ಅನ್ನೋರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅಶ್ಲೀಲ ಸನ್ನೆ ಮಾಡಿದ್ರು. ಕೂಡಲೇ ಅಕ್ಷಯ್ ಮೊಬೈಲ್ನಲ್ಲಿ ಅವರಿಬ್ಬರ ಫೋಟೋ ತೆಗೆದು ಗಾಡಿ ನಂಬರ್ ಸಮೇತ ಫೇಸ್ಬುಕ್ಗೆ ಅಪ್ಲೋಡ್ ಮಾಡಿದ್ರು. ಕೋರಮಂಗಲ 3rd block ರೆಸಿಡೆನ್ಸಿ ಹತ್ರ 2 boys on bike were there. The ಹುಡುಗಿ was right behind and we were walking. ಅದು ಫ್ಲೈಯಿಂಗ್ ಕೇಸ್ ಹಾಕಿದೆ ಅದು ಲಡ್ಕಿ ಹತ್ರ. ಟರ್ನ್ ರೌಂಡ್ ಫೋಟೋಗ್ರಾಫ್ ನಮ್ಮ ತೆಗೆದಿದ್ದೀನಿ, ಆಮೇಲೆ ಫೇಸ್ಬುಕ್ ಹತ್ರ ಅಪ್ಲೋಡ್ ಮಾಡಿದ್ವಿ. ಅದು ವೈರಲ್ ಆಗಿದೆ. 24 hours ಬ್ಯಾಂಗ್ಳೂರ್ ಪಬ್ಲಿಕ್, ರಾಜೀವ್ ಚಂದ್ರಶೇಖರ್ಸ್ ಟೀಮ್, ಬ್ಯಾಂಗ್ಳೂರ್ ಪೊಲೀಸ್, ಬ್ಯಾಂಗ್ಳೂರ್ ಟ್ರಾಫಿಕ್ ಪೊಲೀಸ್ ಫುಲ್ ಸಪೋರ್ಟ್ ಮಾಡಿದೆ. He was presented in front of the police. We spoke to them. Their corrective action is taking place legally. ಫೇಸ್ಬುಕ್ನಿಂದ ಇಂತಹ ಕಿಡಿಗೇಡಿಗಳಿಗೂ ಪಾಠ ಕಲಿಸಬಹುದು. ಇದನ್ನ ಇಂಥದ್ದಕ್ಕೂ ಬಳಸಿಕೊಳ್ಳುವುದು ಒಳ್ಳೆಯದು ಅಂತ ಕೆಲವರು ಸಲಹೆ ಕೊಟ್ಟರು. ಫೇಸ್ಬುಕ್ ಒಂದು ಚಾನೆಲ್, ನಾವೆಲ್ಲ ಒಳ್ಳೆ ಕೆಲಸವನ್ನು ಮಾಡ್ಬೋದು, ಅದರಲ್ಲಿ ಕೆಟ್ಟದನ್ನು ಮಾಡ್ಬೋದು. ಇದೊಂದು ಎಕ್ಸಾಂಪಲ್, ಒಳ್ಳೆ ಎಕ್ಸಾಂಪಲ್. ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿದರೆ ಜಾಸ್ತಿ ಬ್ಯಾಂಗ್ಳೂರ್ಗೂ ಅದು ಚೆನ್ನಾಗಿರುತ್ತೆ. ಒಟ್ನಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ರಂಜಿತ್ ಕುಮಾರ್ ಮತ್ತು ಲೋಹಿತ್ ಕುಮಾರ್ ಅಂಥವರು ಲಕ್ಷಾಂತರ ಮಂದಿ ಇದ್ದಾರೆ. ಅಂಥವರು ಕೂಡಲೇ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು. ಇಲ್ಲವಾದ್ರೆ ನಿಮ್ಮಗಳ ಮಾನ ಹರಾಜು ಆಗುವುದು ಗ್ಯಾರಂಟಿ. ಬೆಂಗಳೂರಿನಿಂದ ಕ್ಯಾಮರಾಮನ್ ಅನಿಲ್ ಜೊತೆ ಅಶ್ವಥ್ SN, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಆತ ಕಣ್ಣಿನ ಚಿಕಿತ್ಸೆಗೆಂದು ಕೊಯಮತ್ತೂರಿಗೆ ಹೋಗಿದ್ದ. ಆದರೆ ಅದೇನಾಯ್ತೋ ಏನೋ ಇದ್ದಕ್ಕಿದ್ದಂತೆ ಕಾಣೆಯಾಗ್ಬಿಟ್ಟಿದ್ದಾನೆ. ಪ್ರಕರಣದ ಹಿಂದೆ ಮಾನವ ಕಳ್ಳ ಸಾಗಣೆ ಜಾಲವಿರುವ ಶಂಕೆ ವ್ಯಕ್ತವಾಗ್ತಿದೆ.
ಉಚಿತ ಕಣ್ಣಿನ ತಪಾಸಣೆ ಶಿಬಿರಗಳು ಅಲ್ಲಲ್ಲಿ ನಡೀತಾನೆ ಇರ್ತವೆ. ಅದೇ ಥರ ಜನವರಿ ತಿಂಗಳಲ್ಲಿ ಮೈಸೂರಿನಲ್ಲಿ ಸೇಂಟ್ ಜೋಸೆಫ್ ಆಸ್ಪತ್ರೆ ಹಾಗೂ ಕೊಯಮತ್ತೂರಿನ ಅರವಿಂದ ಆಸ್ಪತ್ರೆಗಳು ಜಂಟಿಯಾಗಿ ಕಣ್ಣಿನ ತಪಾಸಣಾ ಕ್ಯಾಂಪ್ ನಡೆಸಲಾಗಿತ್ತು. ಇದರಲ್ಲಿ ಎಚ್.ಡಿ. ಕೋಟೆ ತಾಲೂಕು ಮಲ್ಲಾರದ ಹುಂಡಿ ಗ್ರಾಮದ ರಾಮಲಿಂಗೇಗೌಡ ಎಂಬುವರಿಗೆ ಶಸ್ತ್ರಚಿಕಿತ್ಸೆ ನಡೆಸಲಾಗಿತ್ತು. ಆಪರೇಷನ್ ವಿಫಲವಾಗಿದ್ದರಿಂದ ಫೆಬ್ರವರಿ 17ರಂದು ರಾಮಲಿಂಗೇಗೌಡನನ್ನು ಕೊಯಮತ್ತೂರಿಗೆ ಕರೆದೊಯ್ಯಲಾಗಿತ್ತು. ಆದರೆ ಈಗ ರಾಮಲಿಂಗೇಗೌಡ ನಾಪತ್ತೆಯಾಗಿಬಿಟ್ಟಿದ್ದಾರೆ. ಕರ್ಕೊಂಡು ಹೋದ್ರು ತಿರ್ಗಾ ಕೊಯಮತ್ತೂರಿಗೆ. ಕರ್ಕೊಂಡೋಗಿ ಕೊಯಮತ್ತೂರಿಂದ ನಾವು 3 ದಿವಸ 4 ದಿವಸ ಆಯ್ತಲೇ ಫೋನ್ ಮಾಡಿದ್ಲೆ, ಇಲ್ಲ ಅವರು ಡಿಸ್ಚಾರ್ಜ್ ಮಾಡಿ ಶುಕ್ರವಾರನೇ ಕಳಿಸ್ಬಿಟ್ಟು ನಾವು ಅವರಿಲ್ಲ ನೋಡಿ ಎಲ್ಲೋ ನೋಡಿ ನಿಮ್ಮ ಜನ್ಮನೇಲಿ ನೋಡಿ, ಇಲ್ಲ ಸರ್ ಎಲ್ಲೂ ಬಂದಿಲ್ಲ ನೋಡಿಲ್ಲ ಅಂತ ಅಂದರೆ, ಇಲ್ಲ ನಿಮ್ಮ ಜನ್ಮನೇಲಿ ನೋಡಿ ಎಲ್ಲೋ ಅವರೇ ನೋಡ್ತೀನಿ ಸುಮ್ಮನಿರಮ್ಮ. ರಾಮಲಿಂಗೇಗೌಡ ಆಸ್ಪತ್ರೆ ಸೇರಿರುವುದಕ್ಕೆ ದಾಖಲೆ ಇದ್ದು ಡಿಸ್ಚಾರ್ಜ್ ಆಗಿರುವ ಬಗ್ಗೆ ಯಾವುದೇ ದಾಖಲೆ ಇಲ್ಲ. ಈ ಬಗ್ಗೆ ಆಸ್ಪತ್ರೆಯ ಮಧ್ಯವರ್ತಿ ವಿಜಯಕಾಂತ್ ಎಂಬುವರನ್ನು ವಿಚಾರಿಸಿದರೆ ಸಬೂಬಿನ ಉತ್ತರ ನೀಡ್ತಾ ಇದ್ದಾರೆ. ಇದು ರಾಮಲಿಂಗೇಗೌಡ ಕುಟುಂಬದಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಫ್ರೀ ಕ್ಯಾಂಪ್ ಅಂತ ತಗೊಬಂದಿದ್ರು, ಕರ್ಕೊಂಡ್ಬಂದಿದ್ರು. ಕೊಯಮತ್ತೂರಲ್ಲಿ ವಿಚಾರಿಸ್ತಾ ಸರ್ ಆಪ್ರೇಷನ್ ಆಗೈತೆ ಅಂತ ಹೇಳಿದ್ರು. ಆಮೇಲೆ ಡಿಸ್ಚಾರ್ಜ್ ಏನು ಅಂತ ನಮ್ಗೆ ಹೇಳಲಿಲ್ಲ ಸರ್. ಆಮೇಲೆ ನಾವು ಫೋನ್ ಮಾಡಿದ್ರೆ ಕೇಳೋದಕ್ಕೆ ನಮ್ಗೆ ಫೋನು ಎತ್ತಲಿಲ್ಲ, ಆಮೇಲೆ ನಮ್ಗೆ ವಿಷಯನೂ ತಿಳಿಸ್ಲಿಲ್ಲ. ಅದೆಲ್ಲ ಹೊಟ್ಟಾಗವ್ರೆ ಅವರು ಹುಡುಕ್ತಾವೆ ಅಂತ ಹೇಳ್ತಾಯಿದ್ರು. ಸದ್ಯ ಮಧ್ಯವರ್ತಿ ವಿಜಯಕುಮಾರ್ ಹಾಗೂ ಅರವಿಂದ ಆಸ್ಪತ್ರೆ ವಿರುದ್ಧ ಕೊಯಮತ್ತೂರು ಹಾಗೂ ಮೈಸೂರಿನ ಎನ್ಆರ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಅಲ್ಲದೆ ಪ್ರಕರಣದ ಹಿಂದೆ ಮಾನವ ಸಾಗಣೆ ಜಾಲದ ಕೈವಾಡ ಇರುವ ಶಂಕೆ ವ್ಯಕ್ತವಾಗಿದೆ. ಮೈಸೂರಿನಿಂದ ಕ್ಯಾಮರಾಮನ್ ಸಿದ್ದರಾಜು ಜೊತೆ ಸೋಮಶೇಖರ್, ಸುವರ್ಣ ನ್ಯೂಸ್. ಮಂಗಳಮುಖಿಯರ ಮನವಿಗೆ ಕೊನೆಗೂ ಸರ್ಕಾರ ಓಕೆ ಎಂದಿದೆ. ಮತದಾರರ ಗುರುತಿನ ಚೀಟಿ ನೀಡಲು ಒಪ್ಪಿದೆ. ಆದರೆ ಜನಗಣತಿ ನಡೀಬೇಕು ಅನ್ನೋ ಬೇಡಿಕೆ ಮಾತ್ರ ಇನ್ನೂ ನೆರವೇರಿಲ್ಲ. ಮಂಗಳಮುಖಿಯರ ಒಂದೇ ಒಂದು ಬೇಡಿಕೆ ಗುರುತಿನ ಚೀಟಿ. ಇದಕ್ಕಾಗಿ ಇವರು ಸಾಕಷ್ಟು ಹೋರಾಟ, ಪ್ರತಿಭಟನೆ ನಡೆಸಿದ್ರು. ಇದ್ಯಾವುದಕ್ಕೂ ಸರ್ಕಾರ ಬಗ್ಗಲೇ ಇಲ್ಲ. ಈ ಬಗ್ಗೆ ಸುವರ್ಣ ನ್ಯೂಸ್ ಕೂಡ ವರದಿ ಮಾಡಿತ್ತು. ಇದಕ್ಕೆ ಸ್ಪಂದಿಸಿದ ಸರ್ಕಾರ ಮಂಗಳಮುಖಿಯರಿಗೆ ಗುರುತಿನ ಚೀಟಿ ನೀಡಿದ್ದು ಇದೀಗ ಅವರ ಮುಖದಲ್ಲಿ ಮಂದಹಾಸ ಮೂಡಿದೆ. ತುಂಬ ಸಂತೋಷ ಆಯಿತು. ಫಸ್ಟ್ ಟೈಮಲ್ಲಿ ಮೇಲು ಫೀಮೇಲು ಅದರ್ಸ್ ಅಂತೇಳಿ ಇನ್ಕ್ಲೂಡ್ ಮಾಡಿರುವಂಥದ್ದು. ಅದು ಯಾಕಾಯಿತು ಅಂತ ನಾವು ಕರ್ನಾಟಕದ 15 ನಾವು ದೊಡ್ಡ ಇದು ಸ್ಟ್ರಗಲ್ನ ಮಾಡ್ಕೊಂಡು ಬಂದಿದ್ದಂಥ ಒಂದು ಮೊದಲನೇ ಯಶಸ್ಸು. ಅದ್ರಲ್ಲಿ ನಮ್ಮ ಸಮುದಾಯದಲ್ಲಿ ತುಂಬ ಜನ ಫೀಮೇಲ್ ಅಂತ ಕ್ಲೈಮ್ ಮಾಡ್ಕೊಂಡಿದ್ದಾರೆ, ತುಂಬ ಜನ ಮೇಲ್ ಅಂತ ಕ್ಲೈಮ್ ಮಾಡ್ಕೊಂಡಿದ್ದಾರೆ, ಸ್ವಲ್ಪ ಜನ ಅದರ್ಸ್ ಅಂತೇಳಿ ಕ್ಲೈಮ್ ಮಾಡ್ಕೊಂಡಿದ್ದಾರೆ. ಸೊ ಈ ಒಂದು ಬೆಳವಣಿಗೆಗಳು ನಾವು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಮಾಧ್ಯಮದವರ ಸಪೋರ್ಟ್ ಇಲ್ದಾನೆ ಇದು ಆಗ್ತಾ ಇರಲಿಲ್ಲ. ಸದ್ಯ 250 ಮಂಗಳಮುಖಿಯರಿಗೆ ಗುರುತಿನ ಚೀಟಿ ಸಿಕ್ಕಿದೆ. ಲಿಂಗ ವಿಭಾಗದಲ್ಲಿ ಉಳಿದವರಿಗೆ ಇತರೆ ಎಂದು ಗುರುತಿಸಲ್ಪಟ್ಟರೆ ಯಾನ ಅನ್ನೋರನ್ನ ಮಹಿಳೆ ಅಂತ ಪರಿಗಣಿಸಲಾಗಿದೆ. ಇವರ ಹೋರಾಟಕ್ಕೆ ಸ್ಪಂದಿಸಿದ ಮಾಧ್ಯಮಕ್ಕೂ ಧನ್ಯವಾದ ಸಲ್ಲಿಸಿದ್ದಾರೆ. ನಮಗೆ ಸುವರ್ಣ ನ್ಯೂಸ್ ಅವರು ಸಹ ತುಂಬ ಸಪೋರ್ಟಿವ್ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕಮ್ಯುನಿಟಿಗೆ ಸಿಗಲಿಕ್ಕೆ ಹಲವಾರು ಅವರು ಸಹ ಒಂದು ಮಾಧ್ಯಮದಲ್ಲಿ ಪ್ರಸಾರ ಮಾಡಿ ಅದರಿಂದ ನಮಗೆ ಇವತ್ತು 250 ಜನಕ್ಕೆ ಇವತ್ತು ವೋಟರ್ ಐ ಡಿ ಸಿಕ್ಕಿದೆ. ಇನ್ನೂ ತುಂಬ ಜನ ನಮ್ಮ ಕಮ್ಯುನಿಟಿಯವರಿಗೆ ಇನ್ನೂ ವೋಟರ್ ಐ ಡಿ ಸಿಕ್ಕಿಲ್ಲ. ಅವ್ರಿಗೂ ಸಹ ನಾವು ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಅವ್ರಿಗೂ ಸಹ ಸಿಗಬೇಕನ್ನೋದು ನನ್ನ ಆಸೆ ಆಗಿದೆ. ಗುರುತಿನ ಚೀಟಿ ಏನೋ ಬಂದಿದೆ, ಆದರೆ ಇನ್ನೂ ಕೂಡ ರಾಜ್ಯದಲ್ಲಿ ಮಂಗಳಮುಖಿಯರ ಜನಗಣತಿ ಆಗಿಲ್ಲ. ಆದಷ್ಟು ಬೇಗ ಜನಗಣತಿ ಮಾಡಿ ಲೈಂಗಿಕ ಅಲ್ಪಸಂಖ್ಯಾತರ ಬದುಕಿನಲ್ಲಿ ಹೊಸ ಬೆಳಕು ಮೂಡಿಸಲಿ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪ್ರಕಾಶ್ ಜೊತೆ ಮಮತಾ ಮರ್ಧಾಳ್, ಸುವರ್ಣ ನ್ಯೂಸ್. ಆಕೆ ಕಾನೂನು ಪದವೀಧರೆ, ಆದರೆ ಗೃಹಿಣಿಯಾಗಿದ್ದಾಳೆ. ಆದರೂ ಬಿಡುವಿನ ವೇಳೆ ತನ್ನ ಜ್ಞಾನವನ್ನ ಸದ್ಬಳಕೆ ಮಾಡಿಕೊಂಡು ಇತರರಿಗೆ ಮಾದರಿಯಾಗಿದ್ದಾಳೆ. ಬಾಗಲಕೋಟೆಯ ಅಪರೂಪದ ಕಲಾವಿದೆಯ ಸ್ಟೋರಿ ಇಲ್ಲಿದೆ. ಗೋಡೆಯ ಮೇಲೆಲ್ಲ ಸುಂದರ ಕಲಾಕೃತಿಗಳು, ಮನೆ ತುಂಬ ಬಗೆ ಬಗೆಯ ರಂಗೋಲಿಗಳು, 100 ಪುಸ್ತಕಗಳು, ಚಿತ್ರಗಳಿಗೆ ಬಣ್ಣ ತುಂಬುವ ಕೆಲಸದಲ್ಲಿ ನಿರತ ಗೃಹಿಣಿ. ಈ ಮಹಿಳೆ ಹೆಸರು ಹೇಮಾ ಹಂದ್ರಾಳ. ಬಾಗಲಕೋಟೆ ನಗರದ ವಿದ್ಯಾಗಿರಿಯ 9ನೇ ಕ್ರಾಸ್ ನಿವಾಸಿ. ಹೌಸ್ ವೈಫ್ ಆಗಿರೋ ಹೇಮಾ ಕೇವಲ ಮನೆ ಕೆಲಸಕ್ಕಷ್ಟೇ ಸೀಮಿತವಾಗಿಲ್ಲ, ಬದಲಾಗಿ ಬಿಡುವಿನ ವೇಳೆಯಲ್ಲಿ ಕಲಾಕೃತಿಗಳನ್ನು ರಚಿಸಿ ಗಮನ ಸೆಳೆದಿದ್ದಾರೆ. ಅಷ್ಟೇ ಅಲ್ಲ, ಮಹಿಳೆಯರು ಮಕ್ಕಳಿಗೆ ಉಪಯೋಗವಾಗುವ 140 ಪುಸ್ತಕಗಳನ್ನು ಬರೆದಿದ್ದಾರೆ. ಪೇಂಟಿಂಗ್ಸಲ್ಲಿ ನಾನಾ ರೀತಿ ಪೇಂಟಿಂಗ್ಸು, ಗ್ಲಾಸ್ ಪೇಂಟಿಂಗು, ಆಯಿಲ್ ಪೇಂಟಿಂಗು, ಕ್ಯಾನ್ವಸ್ಸು, ವಾಟರ್ ಕಲರು, ಇಂಡಿಯನ್ ಇಂಕಿಂದು ವೆರೈಟಿ ಆರ್ಟು,
ಸ್ಪೆಷಲ್ ಎಫೆಕ್ಟ್ ಆರ್ಟ್, ಮಾಡರ್ನ್ ಆರ್ಟ್ ಎಲ್ಲ ಥರ ಪೇಂಟಿಂಗ್ಸಲ್ಲಿ ಮಾಡ್ತಿದ್ದೀನಿ. ಇಲ್ಲಿ ಪುಸ್ತಕಗಳು 2006ರಿಂದ ಶುರು ಮಾಡಿ ಸುಮಾರು ಈಗ 6 ವರ್ಷದಲ್ಲಿನೇ 140 ಪುಸ್ತಕ ಬರೆದಿದ್ದೀನಿ. ಕಾನೂನು ಪದವೀಧರಿಯಾಗಿರುವ ಹೇಮಾಗೆ ಚಿತ್ರಕಲೆಯಲ್ಲಿ ಅಪಾರ ಆಸಕ್ತಿ. ಹೀಗಾಗಿ ಅಡುಗೆ ಕೆಲಸ ಮುಗಿದ ಮೇಲೆ ಹೇಮಾ ಕುಂಚ ಹಿಡಿದು ಚಿತ್ರ ಬಿಡಿಸಲು ಸಜ್ಜಾಗುತ್ತಾರೆ. ಜೊತೆಗೆ ಹೇಮಾ ಗ್ಯಾಲರಿ ಎಂಬ ವೆಬ್ಸೈಟ್ ಅನ್ನು ತೆರೆದಿದ್ದಾರೆ. ಉತ್ತರ ಕರ್ನಾಟಕದಾಗ ಎಷ್ಟು ಸೌಲಭ್ಯಗಳು ನಮಗೆ ಹೆಣ್ಮಕ್ಳಿಗೆ ಡೆವಲಪ್ ಆಗಬೇಕಂದ್ರೂ ನಮ್ಗೆ ಸರಿಯಾದ ಏನೂ ಸಹಕಾರ ಸಿಗೋದಿಲ್ಲ. ಆದರೂ ಆಕೆ ತನ್ನ ಓನ್ ಪ್ರಿಪೇರ್ಲಿಂದ ಇಷ್ಟೆಲ್ಲ ಕಷ್ಟಪಟ್ಟು ತಾನು ತಯಾರು ಮಾಡಿದ್ದಾಳೆ. ಭಾಳ ಹೆಮ್ಮೆ ಅನ್ನಿಸ್ತತಿ. ಇಂಥ ಗೃಹಿಣಿಯನ್ನು ಗುರುತಿಸಿ ಸಹಕಾರ ಮನ್ನಣೆ ಕೊಡಬೇಕಂತ ನನ್ನ ಕಳಕಳಿ. ಒಟ್ಟಿನಲ್ಲಿ ಸಾಕಷ್ಟು ವಿದ್ಯಾಭ್ಯಾಸ ಮಾಡಿದರೂ ಹೇಮಾ ಗೃಹಿಣಿಯಾಗಿಯೇ ಮನೆಯಲ್ಲೇ ಇದ್ದಾರೆ. ಆದರೂ ಅವರು ತನಗೆ ಆಸಕ್ತಿ ಇರುವ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಇತರರಿಗೆ ಮಾದರಿಯಾಗಿದ್ದಾರೆ. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಸುರೇಶ್ ಮಜ್ಜಿಗೆ ಜೊತೆ ಮಲ್ಲಿಕಾರ್ಜುನ ಹೊಸಮನಿ, ಸುವರ್ಣ ನ್ಯೂಸ್. ಒಂದು ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ ಮತ್ತೆ ಮುಂದುವರಿಯುತ್ತೆ.